ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರಗಳು. ನಾನು 2-3 ದಿನದ ಹಿಂದೆ ಶ್ರೀಶೈಲ ಪಾದಯಾತ್ರೆ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀನಿ. ಸೊ ಪಾದಯಾತ್ರೆ ಮಾಡೋ ಜನರನ್ನು ಶಿವನ ಪ್ರತಿನಿಧಿಗಳು ಅಂತ ನಮ್ಮ ಉತ್ತರ ಕರ್ನಾಟಕದ ಜನ ಭಾವಿಸ್ತಾರೆ. ಪಾದಯಾತ್ರೆ ಮಾಡೋರಿಗೆ ತಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಅಂತ ನಮ್ಮ ಜನಗಳು ಕಾಯ್ತಾ ಇರ್ತಾರೆ. ನಮ್ಮ ಕಡೆ ಪಾದಯಾತ್ರೆ ಮಾಡೋ ಜನರಿಗೆ ದಾಸೋಹ ಮಾಡೋದು, ಹಣ್ಣು ಹಂಪಲುಗಳನ್ನ ಹಂಚೋದು, ನೀರು ಹಂಚೋದು ಆ ಥರ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ನಾವು ನೀರ್ಮಾನಿ ಗ್ರಾಮದ ನಾನು ಅಂದರೆ ದೊಡ್ಡಬಸವ, ರಾಘವೇಂದ್ರ, ಪ್ರಶಾಂತ್ ಗೌಡ ಮತ್ತು ಬೆಡ್ಡೂರು ದೇವರಾಜು, ನಾವು 4 ಜನ ಸೇರಿ ಸ್ವಲ್ಪ ಲೇಟಾಗಿ ಡಿಸಿಷನ್ ತೊಗೊತೀವಿ. ಯಾಕೆ ಅಂದರೆ ಮೊದಲು ಅವರು ಶ್ರೀಶೈಲಕ್ಕೆ ಹೋಗಿ ಬಂದರು, ಅದಾದಮೇಲೆ ನಾನು ಪಾದಯಾತ್ರೆ ಹೋಗಿ ಬಂದೆ. ನಾವೇನು ಡಿಸಿಷನ್ ತೊಗೊತೀವಿ ಅಂದರೆ ಈ ಸರಿ ಅಂದ್ಕೊಂಡಿದ್ವಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ, ಚಿಕ್ಕದಾಗಿ ಆದರೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಪಾದಯಾತ್ರೆ ಮುಗಿಸ್ಕೊಂಡು ಬರೋಷ್ಟಿಗೆ ನನ್ನ ಸ್ನೇಹಿತರು ಮಾನ್ವಿಗೆ ಹೋಗಿ ಒಂದು 144 ಬಾಟಲ್ಸ್ ಅಂದರೆ 6 ಕೇಸ್ ನೀರಿನ ಬಾಟ್ಲು ಮತ್ತು ಒಂದು 450 ಅಪ್ರಾಕ್ಸಿಮೇಟ್ಲಿ ಬಾಳೆಹಣ್ಣು ತೊಗೊಂಬಂದಿದ್ರು. ನಾವು ಲೇಟಾಗಿ ಅಂದ್ಕೊಂಡಿದ್ದ ಕಾರಣದಿಂದ ನಾವು ಪಾದಯಾತ್ರೆಗೆ ಹಂಚಬೇಕು ಅಂದರೆ ಪಾದಯಾತ್ರೆಗಳು ನಮಗೆಲ್ಲೂ ಸಿಗಲಿಲ್ಲ. ಹಾಗಾಗಿ ನಾವು ಬೆಳಗ್ಗೆ ಬೇಗ 6 ಗಂಟೆಗೆ ಬಿಟ್ಟು ರಾಯಚೂರಿಂದ ಯರಗೇರ ಹೋಗಿ ಅಲ್ಲಿಂದ ಇನ್ನೂ ಮುಂದೆ ಹೋಗಿ ಹತ್ತತ್ರ ಒಂದು 80 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ಮೇಲೆ ಅಲ್ಲಿ ಒಂದು ದಾಸೋಹ ಛತ್ರ ಕಾಣಿಸ್ತು ನಮಗೆ. ಅಲ್ಲಿ ಹೋಗಿ ನೋಡಿದ್ರೆ ಬಿಜಾಪುರದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋ ಜನಗಳಿದ್ದರು. ಸೊ ಶ್ರೀಶೈಲ ಮಲ್ಲಿಕಾರ್ಜುನ ನಮಗೆ ಅನುಗ್ರಹ ಮಾಡ್ದ ಅಂತ ಅಂದ್ಕೊಂಡು ಅಲ್ಲಿರೋ ಜನಗಳಿಗೆ ನೀರಿನ ಬಾಟ್ಲು ಮತ್ತು ಬಾಳೆಹಣ್ಣನ್ನು ಹಂಚಿದ್ವಿ. ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ನೀರಿನ ಬಾಟ್ಲು ಹಂಚಿದ ಮೇಲೆ ಅಲ್ಲೇ ದಾಸೋಹದಲ್ಲಿ ನಾವು ಕೂಡ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ರೈಸಿಂದ ಪಾಯಸ ಮತ್ತು ಜೋಳದ ನುಚ್ಚಿಂದ ಅಂಬಲಿ, ಮಜ್ಜಿಗೆ, ಹುಣಸೆ ಖಾರ ಮತ್ತು ಈರುಳ್ಳಿ ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ತಂಪು ಮಾಡಿಕೊಂಡು ಅಲ್ಲಿಂದ ನಮ್ಮೂರಿಗೆ ವಾಪಸ್ ಬಂದ್ವಿ. ಈ ವಿಡಿಯೋ ಮಾಡೋ ಉದ್ದೇಶ ನಾವು ಮಾಡಿರೋ ಸೇವೆ ತೋರಿಸ್ಕೊಳ್ಳೋದಲ್ಲ. ನಾವು ತುಂಬ ಲೇಟಾಗಿ ರಿಯಲೈಸ್ ಆದರೂ ಚಿಕ್ಕದಾಗಿ ಸೇವೆ ಮಾಡಿದ್ದೀವಿ. ಇದೇ ಥರ ಬೇರೆಯವರು ಮುಂದಿನ ವರ್ಷ ಮಾಡಲಿ ಅಂತ ಆಸೆಯಿಂದ ಈ ವಿಡಿಯೋ ಮಾಡಿ ಹಂಚ್ಕೊತಾ ಇದ್ದೀವಿ. ಓಂ ನಮಃ ಶಿವಾಯ.